ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಕುಡಿದ ಮೇಲೆ ನೀವು ಇದೇ ಹಾಡು ಹಾಡ್ತೀರಾ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ. ಯಾಕೆಂದರೆ ಇದು ಅಷ್ಟು ಕೂಲ್ ನಿಮ್ಮನ್ನೆಲ್ಲನೂ ಕೂಲ್ ಮಾಡಿಬಿಡುತ್ತೆ. ಯಾಕೆಂದರೆ ಇದು ಕೂಲಿಂಗ್ ಪ್ರಾಪರ್ಟಿ ಹೊಂದಿದೆ. ಇದನ್ನು ನಾನು 2 ವಸ್ತುಗಳಿಂದ ಮಾಡಿದ್ದೆ. ಇದರ ಬೆನಿಫಿಟ್ಸು ತುಂಬಾ ಇದ್ದಾವೆ. ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ, ಚೆನ್ನಾಗಿ ಸುಂದರವಾಗಿ ಕಾಣಿಸ್ತೀರಾ, ಸಂತೂರ್ ಮಮ್ಮಿ ಥರ. ನೋಡಿ, ಇದನ್ನು ಮಾಡಿಬಿಟ್ಟು ನಾನು ಒಂದು ಬಾಟ್ಲಿಗೆ ತುಂಬ್ಕೋತಾ ಇದ್ದೀನಿ. ಮಾಡಿಬಿಟ್ಟು ಇದನ್ನು 6 ತಿಂಗಳವರೆಗೂ ಇಟ್ಕೋಬೋದು, 3 ತಿಂಗಳವರೆಗೂ ಇಟ್ಕೋಬೋದು. ನೀವು ಹೇಗೆ ಕುಡಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಟ್ಕೊಳ್ಳೋದು ಇದನ್ನು. ನೋಡಿ, ಇದಕ್ಕೆ ನಾನು ಯಾವುದೇ ಕಲರ್ ಹಾಕಲಿಲ್ಲ. ನಮ್ಮ ಮನೆಯಲ್ಲೇ ಹತ್ತಿರುವಂಥ ಹೂಗಳಿಂದ ಮಾಡಿರೋದು. ನಾನು ಆರ್ಗ್ಯಾನಿಕ್ ಆಗಿ ಮಾಡಿದ್ದೀನಿ, ಫುಲ್ಲು ಆರ್ಗ್ಯಾನಿಕ್ಕು, ಯಾವುದೇ ಕಲರ್ ಹಾಕಿಲ್ಲ. ಅರ್ಧ ಲೀಟರ್ ಅಷ್ಟು ಬಂದಿದೆ ಇದು. ನೋಡಿ, ತುಂಬ ಖುಷಿ ಆಗ್ತಾಯಿದೆ ನಾನು ಮಾಡಿರೋದು. ನೋಡಿ, ನಮ್ಮ ಮನೆಯಲ್ಲಿ 2 ಗಿಡ ಇದ್ದಾವೆ. ಆ ಗಿಡದಿಂದ ಇಷ್ಟೊಂದು ಹೂ ಬಿಟ್ಟಿದೆ. ಇದನ್ನು ಒಂದು ಬುಟ್ಟಿ ಬಿಟ್ಟಿತ್ತು. ಅರ್ಧ ದೇವ್ರಿಗೆ ಇಟ್ಟು ಅರ್ಧ ನಾನು ಮಾಡ್ಕೋತಾ ಇದ್ದೀನಿ. ಇದು ಏನಕ್ಕೆ ಮಾಡ್ಕೋತಾ ಇದ್ದೀನಿ ನಾನು ಅಂತಂದರೆ, ಹೂಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಮತ್ತು ಫೈಬರಲ್ಲಿ ರಿಚ್ ಇರುತ್ತೆ ಮತ್ತು ಇದರಿಂದ ಹಿಮೋಗ್ಲೋಬಿನು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಕೇಳಿದೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬನ್ನಿ, ಇದನ್ನು 2 ಸಾರಿ 3 ಸಾರಿ ಚೆನ್ನಾಗಿ ನೀರು ಹಾಕಿಬಿಟ್ಟು ತೊಳ್ಕೊಂಡ್ಬಿಟ್ಟು ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಾನು ಎಲ್ಲ ಹೂಗಳನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕುಕ್ಕರ್ಗೆ ಹಾಕೋಬೇಕಾದ್ರೆ ನನಗೆ ಇನ್ಸ್ಟಾಲಿ ರೀಲ್ ನೋಡಿದ್ದೆ. ಆವಾಗ ನಾನು ನೋಡಿದ್ದೆ, ಇಲ್ಲಿ ಹೂಗಳೆಲ್ಲ ಹಾಕಿಬಿಟ್ಟು ನಡುವೆ ಈ ಥರ ಒಂದು ಗ್ಲಾಸ್ ಇಟ್ಬಿಟ್ಟು ಇದರಲ್ಲಿ ರೋಸ್ ವಾಟರ್ ಮಾಡ್ತಾರಂತೆ. ಏನು ರೋಸ್ ವಾಟರ್ ಆಗುತ್ತೆ ಅಂತ ನೋಡಿದೆ. ಅದಕ್ಕೆ ನಾನು ಟ್ರೈ ಮಾಡುವ ಅಂತ ಮಾಡ್ತಾಯಿದ್ದೀನಿ. ಬನ್ನಿ, ಎಷ್ಟು ರೋಸ್ ವಾಟರ್ ಬರುತ್ತೆ ಅಂತ ನೋಡೋಣ. ಹಚ್ಕೊಂಡ್ಬಿಟ್ಟು ನಾನು ಸುಂದರವಾಗಿ ಕಾಣಿಸುತ್ತೇನೆ. ಈ ಥರದ್ದು ಒಂದು ಲಿಡ್ ತೊಗೋಬೇಕಂತೆ. ಅದನ್ನು ಗ್ಲಾಸ್ ಇಟ್ಬಿಟ್ಟು ಈ ಥರ ಫುಲ್ ಮಾಡಿಕೊಂಡೆ. ಮತ್ತು ಹೂಗಳೆಲ್ಲ ಸೀದೋಗಬಾರ್ದು ಅಂತ ಸ್ವಲ್ಪನೇ ಕಡಿ ಎಲ್ಲ ನೀರು ಹಾಕ್ಬಿಟ್ಟೆ ನಾನು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಲಿಡ್ ಹಾಕಿಬಿಟ್ಟು, ಅದು ಏನಿರುತ್ತೆ ಕುಟ್ಟಕಲ್ಲು ವಜ್ಜಿರಬೇಕು ಮೇಲ್ಗಡೆ, ಬಾಪ್ ಹೋಗಬಾರ್ದು ಹೊರಗಡೆ ಅಂತ ನಾನು ಏನು ಮಾಡಿದೆ ಅಂದರೆ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಕುಟ್ಟೋದು ಕಲ್ಲಿಟ್ಬಿಟ್ಟೆ ಇದ್ರ ಮೇಲೆ. ನೋಡಿ, ಈ ಥರ ಕಲ್ಲಿಟ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ದೆ. ನೋಡಿ, 10 ನಿಮಿಷದ ಬಾದು ತುಂಬಾ ರೋಸ್ ವಾಟರ್ ಬಂದಿದೆ. ಗ್ಲಾಸ್ ಎಲ್ಲ ಫುಲ್ಲಾಗಿದೆ. ನನಗಂತೂ ಈ ತಿಂಗಳವರೆಗೂ ಅಯ್ಯೋ ಆಸೆ ಮೇಲೆಲ್ಲ ಕಲ್ವಿತ್ತು. ನೋಡಿ, ಗ್ಲಾಸೇ ಭಾಳ ಬಿದ್ದಿದೆ. 1-2 ಹನಿ ಬಂದಿದೆ. ಸಾಕಾಗೋಯ್ತು ನನಗೆ ಮಾಡಿ ಎಲ್ಲ ಉಲ್ಟನೇ ಆಗುತ್ತೆ, ಯಾಕೋ ಏನೋ ಗೊತ್ತಿಲ್ಲ. ನೋಡಿ, ನನಗೆ ಬೇಕಾಗಿರೋದು ಇದು ರಸ, ಹೂವಿನ ರಸ ಬೇಕಾಗಿರೋದು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಯಾವುದೇ ಕಲರ್ ಹಾಕಲಿಲ್ಲ ನಾನು. ನೋಡಿ, ಇಷ್ಟೆಲ್ಲ ಸೋಸ್ಕೊತಾ ಇದ್ದೀನಿ ನಾನು. ಇವಾಗ ನೀವು ಮಾಡ್ಕೊಳ್ಳಿ, ತುಂಬಾ ಕೂಲಿಂಗ್ ಆಗಿರುತ್ತೆ. ಬಾಡಿಯಲ್ಲಿ ಹೀಟ್ ಏನಿರುತ್ತಲ್ಲ, ಬಾಡಿ ಹೀಟೆಲ್ಲ ಇದನ್ನು ತೆಗೆದುಬಿಡುತ್ತೆ. ಯಾಕೆಂದರೆ ಹೂಗಳು ಅಂದರೆ ರೋಸ್ಗಳು ಕೂಲಿಂಗ್ ಪ್ರಾಪರ್ಟಿ ಹೊಂದಿದೆ. ಯಾಕೆಂದರೆ ಇನ್ನೂ ನಮ್ಮ ಕಡೆ ತುಂಬಾ ಬಿಸಿಲಿದೆ. ಯಾಕೆಂದರೆ ನಾವು ಬೀದರ್ ಮಂದಿ ಅಲ್ವಾ, ಭಾಳ ಬಿಸಿಲಿರುತ್ತೆ ಈ ಕಡೆ. ಅದಕ್ಕೆ ಇದನ್ನು ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ವಿಡಿಯೋನು ನಿಮ್ಗೆ ಬರಬೇಕಲ್ಲ ಚೆನ್ನಾಗಿರೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಎಲ್ಲನೂ ಚೆನ್ನಾಗಿ ಸೋಸ್ಕೊಂಡ್ಬಿಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆಯವರೆಗೂ. ಮತ್ತು ಇದನ್ನು ಇನ್ನು ಮುಂದೆ ಇದೆ ಮಾಡೋದು. ಮತ್ತು ರೋಸ್ ವಾಟರ್ ಬರುತ್ತೇನೋ ಅಂತ ಆಸೆಗೆ ಮಿಕ್ಕಿರೋ ಹೂಗಳೆಲ್ಲ ಹಾಕಿಬಿಟ್ಟು ಮತ್ತು ಮುಚ್ಚಳ ಮುಚ್ಚಿ ಇಟ್ಬಿಟ್ಟೆ. ಇದು ನೋಡಿ ಎಷ್ಟು ಬಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ಲ. ಯಾವುದೇ ಕಲರ್ ಹಾಕ್ತೇನೆ ನೋಡಿ, ಮತ್ತೆ ಬಂದಿದೆ. ಇವಾಗಂತೂ ಪಕ್ಕ ಬಂದಿದೆ ಅನಿಸುತ್ತೆ ನನಗೆ. ಇಲ್ಲ, ಬಂದಿಲ್ಲ, ಇವಾಗೂ ಬಂದಿಲ್ಲ. ನೋಡಿ, 2 ಹನಿ ಬಂದಿದೆ. ಸುಮ್ಮನೆ ಗ್ಯಾಸ್ ಎಲ್ಲ ವೇಸ್ಟ್ ಮಾಡಿದೆ ನಾನು. ಇರಲಿ, ನೀವು ಈ ಥರ ಮಾಡಬೇಡಿ ಮಾಡಬೇಕಾದ್ರೆ. ನೋಡಿ, ಇದು 1-2 ದಿವಸ ಆಗುತ್ತೆ. ಸುಂದರ ಕಾಣೋ ಆಸೆ ಸುಂದರವಾಗೇ ಇರುತ್ತೆ ಅನ್ಕೋಬೇಡಿ. ನಮ್ಮ ಮನೇಲಿದೆ ರೋಸ್ ವಾಟರ್ ಆಲ್ರೆಡಿ. ನೋಡಿ, ಇದು ಇಷ್ಟ ಆಗಿದೆ. ಎಲ್ಲ ಹೂ ಕುದಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಮತ್ತು ಇದರಿಂದ ನಾನು 2.5 ಕಪ್ಪು ಹಾಕಿದೆ ಸಕ್ಕರೆನ. ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ದೆ. ನೋಡಿ, ಇದನ್ನು ಶುಗರ್ ಇರೋರು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಯೂಸೇ ಮಾಡಬೇಡಿ. ಯಾಕೆಂದರೆ ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಹೂದು ರಸದು ತುಂಬ ಕಹಿ ಇರುತ್ತೆ. ಇದನ್ನು ಶುಗರ್ ಹಾಕಿಬಿಟ್ಟು ಮತ್ತು 1 ಚಿಟಿಕೆ ಅಷ್ಟು ಉಪ್ಪು
ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಇದು ಕಹಿಯಿಂದ ಸ್ವೀಟಾಗಿ ಟರ್ನ್ ಆಗುತ್ತೆ. ನೋಡಿ ನಾನು ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಹೂಗಳು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಇದರಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಕೊತಾ ಇದ್ದೀನಿ. ಮತ್ತು ಹೀಟು ಜಾಸ್ತಿ ಇರುತ್ತೆ ನಮ್ಮ ಕಡೆ ಹೀಟ್ ಜಾಸ್ತಿ ಇರುತ್ತೆ. ನನಗಂತೂ ಹೀಟ್ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ, ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಇದು ನಿಂಬೆ ರಸ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ 10 ನಿಮಿಷ ಇರಬೇಕಾದ್ರೆ. ಯಾಕೆಂದರೆ ಏನು ಜಾಸ್ತಿ ನಿಂಬೆ ರಸ ಹಾಕಿ ಕುದಿಸಿದ್ರೆ ಕಹಿ ಆಗುತ್ತೆ ಅಂತ ಕೇಳಿದ್ದೆ ನಾನೆಲ್ಲೋ, ಅದಕ್ಕೆ ಮತ್ತೆ ಒಂದು 10 ನಿಮಿಷ ಕುದಿಸ್ದೆ. ನೋಡಿ ಇದು ಇವಾಗ ಸ್ವಲ್ಪ ಗಾಢ ಬಂದಿದೆ. ಇದು ಕುದಿಸ್ಬೇಕಾದ್ರೆ ನನಗಿಷ್ಟು ಸಾಕಾಯ್ತಪ್ಪ, ಯಾವಾಗ ಗಟ್ಟಿಯಾಗುತ್ತೆ ಅಂತ ಇದ್ದೀನಿ, ಇದು ಗಟ್ಟಿನೇ ಆಗಲ್ಲ. 1 ತಾಸು ಹತ್ತು ನನಗಂತೂ ನಿಂದಿರ್ಲಕ್ಕಾಗ್ತಾಯಿಲ್ಲ. ಹೋಗ್ತಾಯಿದ್ದೆ ಬರ್ತಾಯಿದ್ದೆ. ಈ ಒಟ್ಟಿನಲ್ಲಿ ಸಾಕಪ್ಪ, ಸಾಕಿದ್ರೆ ಸವಾಸ, ನನ್ನ ಕೈಲಾಗಲ್ಲ, ಬಿಟ್ಬಿಡ್ತೀನಿ ಅಂತ ಗ್ಯಾಸ್ ಆಫ್ ಮಾಡಿಬಿಟ್ಟೆ. ನೋಡಿ ಇದನ್ನು ನೀವು ಮಾಡ್ಕೊಳ್ಳಿ. ಈ ಟೆಕ್ಸ್ಚರ್ ಆಗಿದೆ, ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದ್ರದ್ದು ಹೂಗಳೆಲ್ಲ ಉಳಿದಿರುತ್ತಲ್ಲ, ಅದನ್ನು ಸಕ್ಕರೆ ಹಾಕಿಬಿಟ್ಟು ಗುಲ್ಕಂದು ಮಾಡ್ಕೋಬೋದು ನಾವು. ನೋಡಿ ಇದನ್ನು ಸೋಸಿಟ್ಕೋತಾ ಇದ್ದೀನಿ ನಾನು. ಫುಲ್ಲು ಚೆನ್ನಾಗಿದೆ, ಮಾಡ್ಕೊಂಡು ಕುಡೀರಿ. ಬಾಡಿ ಹೀಟೆಲ್ಲ ಹೋಗಿಸ್ಕೊಳ್ಳಿ, ಸುಂದರವಾಗಿ ಕಾಣಿಸ್ಕೊಳ್ಳಿ, ಸ್ಪೆಷಲ್ ವೆಕೇಷನಲ್ಲಿ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ್ ಮಹಾದೇವ್, ಬಾಯ್, ಟೇಕ್ ಕೇರ್.